ತೊಗ್ಲಾಡಿ ಬೇವು ಬೆಲ್ಲ ಇದೆಯಲ್ಲ ತಗೊಂಡು ಬಾದನ್ನ ಎಲ್ರಿಗೂ ಕೊಡು. ತೊಗ್ಲಾಡಿ ಈ ಕಡೆ ಬಾ. ನೋಡಿ, ಈ ಹೊತ್ತು ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷದ ಮೊದಲನೇ ದಿವಸ. ಚಂದ್ರನ್ ನೋಡಿ, ಚಂದ್ರನ್ ನೋಡಿದ ತಕ್ಷಣ ಏನಾದ್ರು ಕೋರ್ಕೊಳ್ಳಿ, ಆ ಕೋರಿಕೆ ಈಡೇರುತ್ತೆ. ಹೌದಾ? ಹಾಗಾದ್ರೆ ನಂದು 2 ಕೋರಿಕೆ ಇದೆ. ಮೊದಲನೇದು, ಸರ್ಕಾರದವರು ಎಲ್ಲ ಗಂಡಸರಿಗೂ ಬಸ್ ಫ್ರೀ ಮಾಡಬೇಕು. ಎರಡನೇದು, ಪ್ರತಿಯೊಬ್ಬ ಗಂಡಸಿಗೂ 10,000 ಮಿನಿಮಮ್ ಕೊಡಬೇಕು. ಗಂಡಸರಿಗೆ ಯಾಕೆ? ಹೆಂಗಸರಿಗೆ ಕೊಟ್ರೆ ಅವ್ರ ಮನೆ ಖರ್ಚಾದ್ರೂ ನೋಡ್ಕೊಳ್ತಾರೆ. ಅದೇ ಗಂಡಸರು ನಾವು ಹೆಂಗಸರು ನೋಡ್ಕೋತೀವಿ. ಎಂತ ಜವಾಬ್ದಾರಿಯುತ ಕೆಲಸ ಅದು. ಹಂಗ್ ನೋಡಕ್ ಹೋದ್ರೆ 10,000 ರೂಪಾಯಿ ಕಮ್ಮಿನೇ. ಹೌದೌದು, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅಮ್ಮ, ನೀನಾಗಿ ಬೇಜಾರು ಮಾಡ್ಕೋದ್ಯಾ? ಅಪ್ಪ ಹೇಳ್ತಾ ಇರೋದು ಗಂಡಸ್ರ ಬಗ್ಗೆ, ಅಂದ್ರೆ ಬೇರೆಯವ್ರ ಮನೆ ಗಂಡಸ್ರ ಬಗ್ಗೆ. ನನಗೆ ದಾರಿಲಿ ಹೋಗ್ತಾ ಯಾರಾದ್ರೂ ಬೀಳಿಸ್ಕೊಂಡಿರೋ 10 ಕೋಟಿ ಇರೋ ಬ್ಯಾಗ್ ಸಿಕ್ಕರೆ ಸಾಕು. ತಲೆ ಓಡೋದೇ ಇಲ್ವಾ ಸರಿಯಾಗಿ? 10 ಕೋಟಿ ಇರೋರು ಯಾರಾದರೂ ದಾರಿಯಲ್ಲಿ ಓಡಾಡ್ಕೊಂಡಿರ್ತಾರ? ಕಾರಲ್ಲಿ ಹೋಗ್ತಾರೆ ಅಥವಾ ಫ್ಲೈಟಲ್ಲಿ ಹೋಗ್ತಾರೆ? ಅಯ್ಯ, ನಿನ್ನ ಕನಸುಗಳಿಗಂತೂ ತಲೆ ಇಲ್ಲ, ಬುಡ ಇಲ್ಲ. ಮನಸ್ಸು ಚೆನ್ನಾಗಿದ್ರೆ ತಾನೇ ಒಳ್ಳೆ ಆಸೆಗಳು ಬರಬೇಕು ಅಂತಂದರೆ. ನೋಡಿ, ಒಳ್ಳೆ ಆಸೆಗಳು ಏನಾದರೂ ಇದ್ದರೆ ಕೋರ್ಕೊಳ್ಳಿ, ಅದು ನೆರವೇರುತ್ತೆ. ಹೇಗೆ ನಡೀತಿದೆ ಹೊಸ ಪ್ರಾಜೆಕ್ಟು? ಪರವಾಗಿಲ್ಲ ಚಿಕ್ಕಪ್ಪ, ಈಗಷ್ಟೇ ಶುರು ಮಾಡಿರೋದಲ್ವಾ. ಅವಿ ಇದಾನಲ್ಲ ಹೇಳ್ಕೊಡೋದಕ್ಕೆ, ಏನಾದರೂ ಬೇಕಿದ್ರೆ ಅವನ ಹತ್ರ ಕೇಳು. ಎಸ್ ಚಿಕ್ಕಮ್ಮ, ನಾನು ಬ್ರೋಗೆ ಚೆನ್ನಾಗೇ ತಲೆ ತಿಂತಾ ಇದ್ದೀನಿ. ಅವನಿಗೆ ನನಗೆ ಯಾಕಾದರೂ ಈ ಜವಾಬ್ದಾರಿ ಕೊಟ್ಟನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಂತೆಲ್ಲ ಅವನಿಗೆ ಅನ್ಸಲ್ಲ. ಹಾಗಿದ್ದಿದ್ರೆ ಅವನ್ಯಾಕೆ ನಿನಗೆ ಪ್ರಾಜೆಕ್ಟ್ ಕೊಟ್ಟಿರ್ತಿದ್ದ? ರಾತ್ರಿ ಕುಡಿದು ಕಾರು ಓಡಿಸಿ ದಾಂಧಲೆ ನಡೆಸುತ್ತಿದ್ದ ಕೆಲವು ಶ್ರೀಮಂತ ಮಕ್ಕಳ ಬಂಧನ. ಪ್ರಿಯ ವೀಕ್ಷಕರೇ, ಯುಗಾದಿಯ ಹಿಂದಿನ ದಿನ ರಾತ್ರಿ ನಗರದ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರಲ್ಲಿ ಆತಂಕ ಹುಟ್ಟಿಸಿ ಅಡ್ಡಾದಿಡ್ಡಿಯಾಗಿ ಅತಿ ವೇಗದಿಂದ ವಾಹನ ಚಲಾಯಿಸುತ್ತಿದ್ದ ಕೆಲವು ಶ್ರೀಮಂತ ಮನೆಯ ಮಕ್ಕಳನ್ನು ನಗರ ಪೊಲೀಸರು ಬಂಧಿಸಿರುವ ಸುದ್ದಿ ತಡವಾಗಿ ವರದಿಯಾಗಿದೆ. ನೋಡಿ ಅದಕ್ಕೆ ಎಂತೆಂಥ ಹೆಣ್ಮಕ್ಳಿದ್ದಾರೆ ಈ ಸಿಟಿಲಿ. ಅರ್ಧ ರಾತ್ರಿಲಿ ಮಾನ ಮರ್ಯಾದೆ ಇಲ್ಲದೆ ಕುಡ್ಕೊಂಡು ಚೀರಾಡ್ಕೊಂಡು ಹೋಗ್ತಿದ್ರಂತೆ. ಕಾರ್ ಬೇರೆ ಜೋರಾಗಿ ಓಡಿಸ್ತಿದ್ರಂತೆ. ಇವ್ರ ಶೋಕಿಗೆ ರಸ್ತೆಲಿರೋರೆಲ್ಲ ಬಲಿಯಾಗಬೇಕಾ? ಹೌದು ಚಿಕ್ಕಪ್ಪ, ನೋಡಿ ಎಲ್ಲ ನನ್ನ ನಿಧಿ ಹೆಚ್ಚವ್ರೇನು. ನೋಡಬಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ಮ ನಿಧಿ ಎಷ್ಟು ಡೀಸೆಂಟಾಗೆ ಸಂಸ್ಕಾರದಿಂದ ಬೆಳೆದಿದ್ದಾಳೆ. ಈ ಮನೆ ಘನತೆಗೆ ಒಂದೇ ಒಂದಿನ ಧಕ್ಕೆ ಆಗೋ ಹಾಗೆ ನಡ್ಕೊಂಡಿಲ್ಲ. ಮತ್ತೆ ಯಾರ ತಂಗಿ ಹೇಳಿ ಹೇಳು? ನಿಧಿ, ನ್ಯೂಸ್ ನೋಡಿದ್ಯಾ? ಹೂ ಡ್ಯಾಡ್, ಏನು ಹುಡುಗರೋ ಏನೋ, ಇಂಥ ಫ್ರೆಂಡ್ಸ್ ನನಗಂತೂ ಇಲ್ಲಪ್ಪ. ನಾ ಇಂಥ ಹುಡುಗರನ್ನ ಹತ್ರನೂ ಸೇರ್ಸಲ್ಲ. ಏನ್ ಮಾಡ್ತಿದ್ದೀನ? ನಿನ್ನ ಇನ್ನೂ ಬದುಕಕ್ ಬಿಟ್ಟಿದ್ದೀನಲ್ಲ, ಅದೇ ನಿನ್ನ ಅದೃಷ್ಟ. ಎಷ್ಟು ಧೈರ್ಯ ಅಂತ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನನ್ನ ಮಗಳ ನೀನು. ಈ ಮನೆ ಘನತೆ ಗೌರವ ಎಲ್ಲ ಹಾಳು ಮಾಡ್ತಿದ್ಯಾ. ಸೆನ್ಸ್ ಇದೆಯಾ ನಿನ್ಗೆ? ಒಂಚೂರು ಮಿಸ್ ಆಗಿದ್ರೆ ಆ ಗುಂಪಲ್ಲಿ ನೀನು ಇರಬೇಕಿತ್ತು. ಆ ತುಳಸಿ ಅವಳ ಮಗ ನಿನ್ನನ್ನ ಸೇವ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಅಲ್ಲಿಗೆ ಹೋಗೇ ಇರ್ಲಿಲ್ಲ. ಮತ್ತೆ ಅವ್ರ ನಿನ್ನ ಹತ್ರ ಕತೆ ಹೇಳಿದ್ದಾರೆ.
ಅವ್ರು ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಮನೇಲಿ ಓದ್ಕೋತಿದ್ದೆ. ನೀನು ಯಾವ ಅವಸ್ಥೆಯಲ್ಲಿ ಮನೆಗೆ ಬಂದೆ ಅಂತ ನಾನೇ ನೋಡಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು? ಈ ಶಾರ್ವರಿ ಹತ್ರನೇ ಸುಳ್ಳು ಹೇಳುವಷ್ಟು ಹೆಚ್ಕೊಂಡಿದ್ಯಾ ನೀನು? ಮೊಹಮ್ಮದ್ ಆ್ಯಕ್ಚುಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಶಟ ಒಂದು ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ನೀನೆಲ್ಲೂ ಹೊರಗೆ ಹೋಗ್ಕೂಡ್ದು. ಎಲ್ಲ ಬಿಟ್ಟು ಆ ತುಳಸಿ ಮುಂದೆ ನನ್ನ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಅವಳೇನೋ ದೊಡ್ಡ ಸಹಾಯ ಮಾಡೋ ಥರ ಮಗನ ಜೊತೆ ಬಂದು ನನಗೆ ಬುದ್ಧಿವಾದ ಹೇಳ್ತಿದ್ರೆ ನನಗೆಷ್ಟು ಶೇಮ್ ಆಯಿತು ಗೊತ್ತಾ? ಅವ್ರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲೇ. ಇದು ಯಾವತ್ತೂ ರಿಪೀಟ್ ಆಗಬಾರ್ದು. ಆದರೆ ಕೊಂದು ಬಿಡ್ತೀನಿ, ಹುಷಾರ್. ಇನ್ನೇನ್ ರಿಸಲ್ಟ್ ಬಂದಿರುತ್ತೆ ಅನ್ಸುತ್ತೆ. ಸೊಸೆ ಬುದ್ಧ, ಈಗೇನ್ ನೀನೇ ಹೋಗಿ ಕೆಲಸ ಹುಡುಕ್ತೀಯಾ ಇಲ್ಲ ಕುತ್ತಿಗೆ ಹಿಡಿದು ಆಚೆ ದಬ್ಬೆ? ಇದೇನ್ ನಿಮ್ಮನೇನಾ ಆಚೆ ದಬ್ಬಕ್ಕೆ? ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನನಗೆ ಇಲ್ಲಿ ಹಕ್ಕು ಜಾಸ್ತಿ ಇರೋದು, ನಿಮಗಲ್ಲ. ಅಯ್ಯೋ, ಪಡ್ಕೊಂಡ್ರು ನಿನ್ ಹಕ್ಕಿಗೆ. ನೀನು ಒಬ್ಳೇ ಏನಾದ್ರೂ ಈ ಮನೆಗೆ ಬಂದಿದ್ದಿದ್ರೆ ಆ ದತ್ತ ನಿನ್ನ ಮನೆ ಒಳಗೆ ಕೂಡ ಬಿಟ್ಕೊತಿರ್ಲಿಲ್ಲ. ಏನೋ ನನ್ನ ಜೊತೆ ಬಂದಿದ್ಯಾ ಅನ್ನೋ ಕಾರಣಕ್ಕೆ ನನ್ನ ಮುಖ ನೋಡ್ಕೊಂಡು ನಿನಗೆ ಅಲ್ಪ ಸ್ವಲ್ಪ ಮರ್ಯಾದೆ ಕೊಡ್ತಿದಾರಷ್ಟೆ. ಮರ್ಯಾದೆ? ಓ, ನೋಡ್ತಿದ್ದೀನಲ್ಲ ನಿಮಗೆ ಸಿಕ್ತಿರೋ ಮರ್ಯಾದೆನ. ಸುಮ್ನಿದ್ರು ಸರಿ. ಈಗ ಸೊಸೆ ಬುದ್ಧ, ಈಗೇನು ಹೋಗ್ತೀಯ ಇಲ್ವಾ ನೀನು? ಹೋಗಲ್ಲ ಮಾವ, ನನಗಿನ್ಮೇಲೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇಲ್ವಾ? ಏನ್ ಲಾಟ್ರಿ ಗಿಟ್ರಿ ತಗೊಂಡಿದ್ಯೇನಾ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ನೋಡಿ ಮಾವ. ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ಸಾಕ್ಷಾತ್ ಲಕ್ಷ್ಮಿ ಬಂದಿದ್ಲು. ಬಾಗ್ಲು ಒದ್ಕೊಂಡು ಮನೆ ಒಳಗೆ ಎಂಟ್ರಿ ಕೊಟ್ಲು. ಅದಕ್ಕೆ ಟಿಕೆಟ್ಸ್ ತಗೊಂಡಿದ್ದೀನಿ. ಇದು ಹೊಡೆದ್ರೆ 8 ಕೋಟಿ ಗ್ಯಾರಂಟಿ. ಆಮೇಲೆ ನಾನು ರಾಣಿ ತರ ಇರ್ಬೋದು. 8 ಕೋಟಿ? ಹ್ಞೂ ಮಾವ, ಈಗೇನ್ ರಿಸಲ್ಟ್ ಬಂದಿರುತ್ತೆ ಅನ್ಸುತ್ತೆ. ನೋಡೋಣ. ನೋಡು 8 7 5 0 0 2. ಅಯ್ಯೋ, ಏನಮ್ಮ ಬಂತ? ಲಾಸ್ಟ್ 2 ನಂಬರ್ ಮಿಸ್ ಆಯ್ತು ಮಾವ. ಇರಿ, ಇನ್ನೂ ಟಿಕೆಟ್ ಇದೆ, ಚೆಕ್ ಮಾಡ್ತೀನಿ. ಅಯ್ಯೋ, ಲಾಸ್ಟ್ 2 ನಂಬರ್ ಮ್ಯಾಚ್ ಆಗೋಯ್ತು ಮಾವ. ಬಂತ 8 ಕೋಟಿ? 50 ರೂಪಾಯಿ ಬಂತು. 50 ರೂಪಾಯಿ? ನಿನ್ ಕನ್ಸಲ್ ಬಂದಿದ್ದು ಆ ಲಕ್ಷ್ಮಿ ಅಲ್ಲ, ಈ 50 ರೂಪಾಯಿ ಲಕ್ಷ್ಮಿ. ನಿನಗೆ ಬಂದಿರೋ 50 ರೂಪಾಯಲ್ಲಿ ಚಿಕ್ಕದೊಂದು ಲಕ್ಷ್ಮಿ ಫೋಟೋನು ತಗೊಳಕ್ಕಾಗಲ್ಲ. ನೆಗೆದು ಬಿತ್ತು. ಕಷ್ಟಪಟ್ಟು ದುಡಿಯುವಂಥ ನೇರವಾದ ದಾರಿ ಬಿಟ್ಟು ಹೀಗೆ ಅಡ್ಡ ದಾರಿ ಹಿಡಿದ್ರೆ ಹೀಗೆ ಆಗೋದು. ಸರಿಯಾಗಿ ಹೇಳಿದ್ರಿ. ಏಯ್, ಓ, ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗಿ. ನಿಮ್ಮ ಎಲ್ಲ ತರಹದ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ಬೇಕಿದ್ದಲ್ಲಿ ಮಾಂತ್ರಿಕರನ್ನು ಸಂಪರ್ಕಿಸಿ. ಧನ ಪ್ರಾಪ್ತಿ, ನಿಧಿ ಶೋಧನೆ ಇತ್ಯಾದಿಗಳ ಅಗತ್ಯವಿದ್ದರೂ ಕೂಡಲೇ ತಿಳಿಸಿ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ನಾಳೆ ನಿಮಗೆಲ್ಲ ಏನೇ ಕೆಲಸ ಇದ್ದರೂ ದಯವಿಟ್ಟು ರಜೆ ಹಾಕಿ. ನನಗಂತೂ ಆಗಲ್ಲ, ನನಗೆ ಬೇಜಾನ್ ಕೆಲಸ ಇದೆ. ನಾಳೆ ಶಾರ್ವರಿ ಮಹೇಶ್ ಅವರ 20ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ಹೌದಾಡ? ನಿಮಗೆ ಆಚರಣೆ ಮಾಡೋದಕ್ಕೆ ಅಂಥ ಖುಷಿ ಇರಲ್ಲ ಅಂತ ನಮಗೆ ಗೊತ್ತು. ಆದರೂ ನಮ್ಮ ಖುಷಿಗಾದರೂ ನೀವು ಒಪ್ಕೊಳ್ಳೇಬೇಕು. ಅಲ್ಲ ಭವ, ಇದೆಲ್ಲ ಯಾಕೆ ಇಷ್ಟು ವರ್ಷದ ನಂತರ? ಅದಕ್ಕೆ ಶಾರ್ವರಿ, ಇಷ್ಟು ವರ್ಷ ಅಂತೂ ಸೆಲೆಬ್ರೇಟ್ ಮಾಡೋದಕ್ಕಾಗಿಲ್ಲ. ಈ ಸಲನಾದರೂ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ. ಹೌದು,
ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಾಳೆ ನೀವಿಬ್ರು ಆರಾಮಾಗಿರ್ಬೇಕು. ನಾವೆಲ್ಲರೂ ಸೇರಿ ನಿಮ್ಮ ಉಪಚಾರ ಮಾಡಬೇಕು. ಚಿಕ್ಕಪ್ಪ ಯಾಕೆ ನಗ್ತಿದ್ದೀರಾ? ಅಲ್ಲ, ನನಗೆ ಮದುವೆ ಆಗಿ 5 ವರ್ಷ ಆಗಿದ್ದಷ್ಟೇ ನೆನಪಿದೆ. ಇನ್ನು 15 ವರ್ಷ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಚಿಕ್ಕ ಮಾವ, ನಿಮ್ಮನ್ನ ಅತ್ತೆನ ನೋಡಿದ್ರೆ ನೀವಿಬ್ರು ಮದುವೆ ಆಗಿ 5 ವರ್ಷ ಆಗಿರೋದು ಅಂತಾನೆ ಅನ್ಸೋದು. ಹಾಗಿದ್ದೀರಾ ನೀವಿಬ್ರು. ಕರೆಕ್ಟಾಗಿ ಹೇಳಿದೆ ಪುಣ್ಯ. ಅಯ್ಯೋ ದೇವ್ರೆ, ಇವ್ರನ್ನ ನೋಡಿದ್ರೆ ಇನ್ನೂ ಹಳೆಯದನ್ನೆಲ್ಲ ನೆನೆಸ್ಕೊಂಡು ಮಾತಾಡ್ತಿದ್ದಾರೆ ಅನ್ನಿಸ್ತಿದೆ. ಏನೂ ನೆನಪಾಗದೆ ಇರ್ಲಪ್ಪ ದೇವ್ರೆ. ಮಹೇಶ, ಏನಾಯ್ತು? ಇದ್ದಕ್ಕಿದ್ದಾಗೆ ಸೀರಿಯಸ್ ಆಗಿಬಿಟ್ಟಿಯಲ್ಲ? ಅಣ್ಣ, ಏನೇನೋ ನೆನಪಾಗ್ತಿದೆ. ಯಾರೋ ರೋಷದಲ್ಲಿ ನೋಡ್ತಿದ್ದಾರೆ, ಕೊಲ್ತೀನಿ ಅಂತ ಇದ್ದಾರೆ. ಸುಟ್ಟು ಬೂದಿನ ಕೈಯಲ್ಲಿಟ್ಕೊಂಡು ಉಫ್ ಅಂತ ಊದ್ತಿದ್ದಾರೆ. ದೇವ್ರೆ, ಇವರು ನಾನು ಮಾಡಿದ್ದನ್ನೆಲ್ಲ ಹೇಳ್ತಿದ್ದಾರಲ್ಲ, ಇನ್ನೇನಾದರೂ ಮಾತಾಡಿ ಇವರು ನನ್ನ ಹೆಸರನ್ನ ಬಾಯಿ ಬಿಟ್ಬಿಟ್ರೆ? ಏನೋ ಮಾತಾಡ್ತಿದ್ಯಾ? ಯಾರ ಮೇಲೆ ರೋಷ? ಯಾರಿಗೆ ರೋಷ? ಬೂದಿನ ಯಾಕೆ ಕೂತ್ತಾರೆ? ಏನಿಲ್ಲ ಅಣ್ಣ, ಸಡನ್ನಾಗಿ ಏನೋ ನೆನಪಾಗುತ್ತೆ, ಆಮೇಲೆ ಮರ್ತೋಗುತ್ತೆ. ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಇಷ್ಟು ವರ್ಷ ಆದಮೇಲೆ ನೆನಪು ಬಂದಿರೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ. ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾಳೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡು, ಸರಿನಾ? ಹೌದು ಮಹೇಶ್ವರೇ, ನಾಳೆ ನಿಮ್ಮ ಮದುವೆ ಆದ ದಿನ. ನೀವು ಖುಷಿಯಾಗಿರಬೇಕು, ಬೇರೆ ಏನೂ ಯೋಚನೆ ಮಾಡಬೇಡಿ. ಅದಕ್ಕೆ ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಫ್ರೆಂಡ್ಸ್ನೆಲ್ಲ ಕರೀಬೇಕು ಅಂತಿದ್ದೀನಿ. ಒಳ್ಳೇದು. ಎಷ್ಟು ದಿನ ಆಯ್ತೇನೋ ಅಲ್ವಾ ನೀವು ಅವ್ರನ್ನೆಲ್ಲ ಭೇಟಿ ಮಾಡಿ? ಹೌದೌದು, ಜಾಸ್ತಿ ಏನಿಲ್ಲ. ನನಗಿರೋದು 4 ಫ್ರೆಂಡ್ಸು. ಯಾಕೆಂದರೆ ಅಣ್ಣ ಯಾವಾಗಲೂ ನನ್ನ ಜೊತೆಗಿರ್ತಿದ್ದ. ಬೇರೆ ಫ್ರೆಂಡ್ಸ್ ಬೇಕಾಗಲೇ ಇಲ್ಲ. ಅವನೇ ನನ್ನ ಬೆಸ್ಟ್ ಫ್ರೆಂಡ್. ಈಗಲೂ ನೀವು ಹಾಗೇ ಇದ್ದೀರಾ? ಅದು ಸರಿ, ಯಾರೋ 4 ಜನ ಫ್ರೆಂಡ್ಸು ಅಂದ್ರಲ್ಲ, ಯಾರ್ಯಾರು? ಎಲ್ಲ ಹತ್ರನೇ ಇದ್ದಾರಾ? ಅದಕ್ಕೆ ಒಬ್ಬ ವಿಶ್ವ ಅಂತ, ಅವನು ನನ್ನ ಸ್ಕೂಲ್ ಫ್ರೆಂಡು. ಇನ್ನೊಬ್ಬ ರಾಮಚಂದ್ರ ಅಂತ, ಅವನು ಲೈಬ್ರರಿ ಫ್ರೆಂಡು. ಇನ್ನೊಬ್ಬ ಸತ್ಯ, ನನಗಿನ್ನ ತುಂಬ ಚಿಕ್ಕವನು, ವಾಕಿಂಗ್ ಹೋಗ್ತಾ ಫ್ರೆಂಡ್ ಆಗ್ಬಿಟ್ಟಿದ್ದ. ಆಮೇಲೆ ಚಂದ್ರಿಕಾ ಅಂತ. ಚಂದ್ರಿಕಾ ಅಂತ ಅಂದರೆ ನಂದಗಿರಿಯವನು. ಚಂದ್ರಕಾಂತ ಅಂತನಾ? ಅದಕ್ಕೆ ಚಂದ್ರಕಾಂತ ಅಂದರೆ ನಮ್ಮ ನಂದಗಿರಿ ಎಸ್ಟೇಟ್ನಲ್ಲೇ ಇರ್ತಾನವನು. ಅವನಿಗೆ ನಮ್ಮ ಸುಮತಿ ಅತ್ತಿಗೆ ಅಂದರೆ ಏನೋ ಗೌರವ. ಅಮ್ಮವರು ದೇವತೆ ಆಗಿದ್ರು. ನಾನು ಅವನು ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಅವನನ್ನ ಮಿಸ್ ಮಾಡದೆ ಕರಿಬೇಕು. ನಂದಿಗಿರಿ ಚಂದ್ರಕಾಂತ ನನಗೆ ಗೊತ್ತು ಮಹೇಶ್ವರೇ. ನಿಮ್ಗೆ ಹೇಗೆ ಗೊತ್ತು? ನಾನು ನಂದಿಗಿರಿಗೆ ಹೋಗಿದ್ದಾಗ ಅವ್ರು ಸಿಕ್ಕಿದ್ರು. ಆದರೆ ಏನಕ್ಕೆ ಅವ್ರು ಬರೋ ಸ್ಥಿತಿಲಿಲ್ಲ. ಅಂದರೆ ಸುಮತಿ ಅವ್ರು ತೀರ್ಕೊಂಡ್ಮೇಲೆ ಅವ್ರಿಗೆ ಹುಚ್ಚಿಡ್ದಿದೆಯಂತೆ. ನಾವು ನಂದಿಗಿರಿಗೆ ಹೋದಾಗ ಅವ್ರು ಹುಚ್ಚರ ಥರ ಕಾಡು ಮೇಡು ಅಲಿತಾ ಇದ್ರು. ಲೋ ಮಚ್ಚ, ನಾವೆಲ್ಲ ಲಾಕಪ್ ಸೇರ್ಕೊಂಡಿದ್ರೆ
ಆ ನಿಧಿ ಹೇಗೆ ಬಚಾವಾದ್ಲು? ಹೌದು ಮಗ, ಅವಳೆಲ್ಲ ನಮ್ಮನ್ನೆಲ್ಲ ಸಿಕ್ಕಾಕ್ಸಿ ಅವಳು ಮಾತ್ರ ಬಚಾವಾದ್ಲು ಅನ್ಸುತ್ತೆ. ಹೌದು, ಹಾಗೆ ನೋಡಕ್ ಹೋದ್ರೆ ನಮ್ಮನ್ನೆಲ್ಲ ಹಿಡ್ಕೊಟ್ಟಿದ್ದೆ ಅವಳು. ತಾನು ದೊಡ್ಡ ಮನೆಯವಳು ಅನ್ನೋ ಅಹಂಕಾರ ಅವಳಿಗೆ. ನಿಜ ಮಚ್ಚ, ಫಸ್ಟ್ ಅವಳು ಕೊಬ್ಬು ಕರಗಿಸ್ಬೇಕು. ನಮಗಿಷ್ಟು ಅವಮಾನ ಮಾಡಿದಾಳಂದ್ರೆ ಅವಳು ಯಾರ ಮುಂದೆನೂ ತಲೆ ಎತ್ತೋಕೆ ಆಗದೆ ಇರೋ ಹಾಗೆ ಮಾಡಬೇಕು. ಅವಳಿಂದ ಅವ್ರು ಇಡೀ ಮನೆಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಬೇಕು. ಸೀರಿಯಸ್ಲಿ ಮಗ, ಅಷ್ಟು ಮಾಡಬೇಕು. ಆದರೆ ಹೇಗೆ? ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ. ವೈಟ್. ನನ್ನ ಫೋನ್ನ ಕಟ್ ಮಾಡ್ತಾಳಂದ್ರೆ ಇದೆಲ್ಲ ಅವಳದೇ ಕೆಲಸ. ಅವಳಿಗೆ ಕೌಂಟ್ರು ಕೊಡಲೇಬೇಕು. ಹೇಗಾದರೂ ಅವಳನ್ನ ಒಂದ್ಸಲ ಮನೆಯಿಂದ ಆಚೆ ಬರೋಂಗೆ ಮಾಡಿದ್ರೆ ಸಾಕು. ಮುಂದಿನ ನಾನು ನೋಡ್ಕೋತೀನಿ. ಚಂದ್ರಕಾಂತನ್ಗೆ ಹುಚ್ಚಿಡ್ದಿದ್ಯಾ? ಯಾಕತ್ತೆ? ಯಾವಾಗ? ಏನಾಯ್ತು? ಅದು ಆ ಆಕ್ಸಿಡೆಂಟ್ ಆದಮೇಲೆ 1 ವರ್ಷ ಅವ್ರು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ವಂತೆ. ಅವ್ನು ಮತ್ತೆ ವಾಪಸ್ ಬಂದಾಗ ಹುಚ್ಚಿಡ್ದಿತ್ತು ಅಂತಾರೆ. ಯಾಕೆ ಇದ್ದಕ್ಕಿದ್ದಾಗೆ ಹುಚ್ಚಿಡಿಯುತ್ತೆ? ಏನೋ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಆಡ್ತಿದ್ರಂತೆ. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅವನಿಗೆ ಹುಚ್ಚಿಡಿಯೋದಕ್ಕೆ ಹೇಗೆ ಸಾಧ್ಯ? ಛೆ, ಒಳ್ಳೆ ವ್ಯಕ್ತಿ. ಅವನಿಗೆ ಎಲ್ಲಿದ್ದಾನಂತೆ? ನಂದಗಿರಲ್ಲೇ ಇದ್ದಾನಂತ? ಅವನು ಹೌದು ಮಹೇಶ್ ಅವರೇ, ಅಲ್ಲೇ ಇದ್ದಾರೆ. ನಾವು ಹೋದಾಗ ಸಿಕ್ಕಿದ್ರು. ನಿಮಗೆ ಸಿಕ್ಕಿದ್ನಾ? ತುಳಸಿ ಅವರೇ, ಆ ವಿಷಯ ಯಾಕೀಗ? ಇವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ನಾನು ಹುಷಾರಾಗಿದ್ದೀನಿ, ನೀವು ಹೇಳಿ ಅದಕ್ಕೆ. ನನಗೆ ಈಗೇನಾದರೂ ಒಂದು ವಿಷಯನ ಅರ್ಧಕ್ಕೆ ಹೇಳಿ ಬಿಟ್ಬಿಟ್ರೆ ಅದು ಪೂರ್ತಿ ಗೊತ್ತಾಗೋವರೆಗೂ ನನಗೆ ನಿದ್ದೆನೇ ಬರಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ. ಹೇಳಿ ನೀವು, ಚಂದ್ರಕಾಂತ ಸಿಕ್ಕಿದ್ನ? ಏನಂದ ಅವನು? ಅದು ಮಹೇಶ್ ಅವರೇ, ಅವ್ರು ನಮಗೆ 2-3 ಸಲ ಸಿಕ್ಕಿದ್ರು. ಏನೋ ಒಗಟೊಗಟಾಗಿ ಮಾತಾಡ್ತಾ ಇದ್ರು, ವಿಚಿತ್ರವಾಗಿ ನಡ್ಕೋತಾ ಇದ್ರು. ಒಗಟೊಗಟಾಗಿ ಅಂದರೆ ಏನಂದ ಅದಕ್ಕೆ? ಅದೇನೋ ದೇವತೆನ ಕೊಂದವ್ರನ್ನ ಬಿಡಲ್ಲ ಅಂತಿದ್ರು. ದೇವತೆ ಅಂದರೆ ಚಂದ್ರಕಾಂತನ ಪಾಲಿಗೆ ನಮ್ಮ ಸುಮತಿ ಅದಕ್ಕೆ. ಅಂದರೆ ಅವ್ರದ್ದು ಕೊಲೆನಾ? ಸುಮತಿ ಅದಕ್ಕೆದು ಆಕಸ್ಮಿಕ ಸಾವಲ್ವಾ? ಅವರು ಅದೇ ಹೇಳ್ತಾ ಇದ್ರು ಮಹೇಶ್ ಅವರೇ. ಅವತ್ತಿಂದ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವತ್ತು ನಂದಿಗಿರಿಲಿ ನೀವು ಬಿದ್ದೋಗೋಕೆ ಮುಂಚೆ ಕೊನೆದಾಗ ನೀವು ಆಡಿದ ಮಾತುನೂ ಅದೇನೆ. ಆ ಆಕ್ಸಿಡೆಂಟ್ ಆಗಿದ್ದಲ್ಲ, ಮಾಡಿಸಿದ್ದು ಅಂತ. ಅದಕ್ಕೆ ನೀವು ಏನು ಹೇಳ್ತಿದ್ದೀರಾ? ನನಗೆ ಏನೇನೋ ಆಗ್ತಿದೆ, ತಲೆ ಸಿಡಿತಿದೆ. ಏನಾಗ್ತಿದೆ ರೀ? ಇದಕ್ಕೆ ನಾನು ಹೇಳಿದ್ದು ಈ ವಿಷಯ ಬೇಡ ಅಂತ. ನೀವು ನೋಡಿದ್ರೆ ನನ್ನ ಮಾತು ಕೇಳಲ್ಲ. ನೋಡಿ ಈಗ ರೀ, ಆ ವಿಷಯ ಬಿಡಿ. ನಾನು ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ನಮ್ಮ ನಿಧಿಗೆ ಒಂದು ಹುಡುಗನ ನೋಡಿದ್ದೀನಿ, ಡಾಕ್ಟರ್ ಅಂತೆ, ತುಂಬ ಶ್ರೀಮಂತರು. ಬೇಕಿದ್ರೆ ಹುಡುಗಿ ನೋಡಕ್ಕೆ ಬರ್ತೀವಿ, ಮದುವೆ ಅವಳ ಎಜುಕೇಷನ್ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಹೌದಾ? ಹುಡುಗನ ಫೋಟೋ ಇದೆಯಾ? ಫೋಟೋ ಪರವಾಗಿಲ್ವೇ? ಹುಡುಗನ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸಿದ್ಯಾ? ಹಾಂ, ಎಲ್ಲ ವಿಚಾರಿಸಿದ್ದೀನಿ. ಶಾರ್ವರಿ ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಹೇಶ್ ಅವ್ರಿಗೇನೋ ವಿಷಯ ಗೊತ್ತಾಗಿದೆ. ಅದು ಗೊತ್ತಾಗಬಾರ್ದು ಅನ್ನೋ ಹಾಗೆ ಶಾರ್ವರಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಏನು ವಿಷಯ ಇರ್ಬೋದು? ಏನು ರಹಸ್ಯ ಇರ್ಬೋದು?